ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ S16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಚೌಕಟ್ ಯಾವ್ದ್ರ ಮೇಲಿದೆ ನೋಡ್ಕೊಂಡು ಬರೋಣ ಬನ್ನಿ. ಧುರಂಧರ್ ಒಂದು ಪ್ರೊಪಗಂಡನ. ಬಿಜೆಪಿ ಪರವಾಗಿ ಬ್ಯಾಟಿಂಗ್ ಮಾಡಿದ ಧುರಂಧರ್ 2, NDA ಸರ್ಕಾರದ ಪರವಾಗಿ ನಿಂತ ಧುರಂಧರ್ 2. ನಿಜಕ್ಕೂ ಈ ಸಿನಿಮಾ ಒಂದು ರಾಜಕೀಯ ಸ್ಟ್ಯಾಂಡ್. ಧುರಂಧರ್ ಒಂದು ವಿಶೇಷ ಪಕ್ಷಕ್ಕೆ ಸಹಾಯ ಮಾಡುತ್ತಾ ಮೂಲತಃ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಔತಣಕೂಟ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಇವತ್ತಿನ ಒಂದು ಚೌಕಟ್ಟೈತೆ. ಕಂಡಿದ್ದು ಕಂಡಾಗೆ ಯಾಕೆ ನಾವು ಇದನ್ನ ಇವತ್ತಿನ ಒಂದು ಡಿಸ್ಕಷನ್ ಅಂತ ತಗೊಂಡಿದ್ದೀವಿ, ಇದನ್ನ ಚರ್ಚೆ ಮಾಡಲೇಬೇಕು, ನಿಮ್ಮ ಜೊತೆಗೆ ಈ ಒಂದು ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲೇಬೇಕು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ನಾವು ಧುರಂಧರ್ 2 ಪರವಾಗಿ ಏನು ಹೇಳಕ್ ಸಾಧ್ಯ ಇದೆ, ಈ ಥರದ ಒಂದು ಆನೆಸ್ಟ್ ರಿವ್ಯೂ ಏನು ಧುರಂಧರ್ 2ದು ಎಲ್ಲ ಈ ಒಂದು ಪರ್ಟಿಕ್ಯುಲರ್ ಕಾರ್ಯಕ್ರಮದಲ್ಲಿ ಚರ್ಚೆ ಆಗ್ಬಿಡುತ್ತೆ. ಯಾಕೆ ಮಾತು ಹೇಳ್ತಿದ್ದೀವಿ ಅಂತಂತಂದ್ರೆ, ಒಂದು ಪಕ್ಷ ಹೇಳ್ತಾ ಇದೆ ಇಲ್ಲಪ್ಪ ಇದೊಂದು ಪ್ರೊಪಗಂಡ ಐತೆ, ಪರ್ಟಿಕ್ಯುಲರ್ ಸಮುದಾಯವನ್ನ ಹಿಟ್ ಮಾಡ್ತಾ ಇದ್ದಾರೆ, ಪರ್ಟಿಕ್ಯುಲರ್ ಸಮುದಾಯಕ್ಕೆ ಇದೊಂದು ಆಘಾತಕಾರಿ, ಇನ್ನೊಂದು ಸಮುದಾಯವನ್ನ ಎತ್ತಿಡಿತಾ ಇದ್ದಾರೆ, ತಮ್ಮದೇ ಆದಂತಹ ಪೊಲಿಟಿಕಲ್ ಕರಿಯರನ್ನ ಸಿನಿಮಾಗಳ ಮುಖಾಂತರ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಸಿನಿಮಾಗಳ ಮುಖಾಂತರ ಪ್ರೇಕ್ಷಕರ ಮನದಲ್ಲಿ ಒಂದೇನಂತೀರ ನೀವು ಸ್ಯಾಫ್ರಾನ್ ಪ್ಯಾಟ್ರಿಯಾಟಿಸಮ್ ಅನ್ನ ಹಾಕ್ತಾ ಇದ್ದಾರೆ ಅನ್ನುವಂತಹ ಪ್ರತಿಯೊಂದು ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಬಟ್ ಇದಕ್ಕಿಂತ ಮುಂಚೆ ಬಾಲಿವುಡಲ್ಲಿ ಆಗ್ತಿರುವಂತಹ ಕಾರ್ಯಕ್ರಮಗಳು, ಬಾಲಿವುಡ್ನಲ್ಲಿ ಆಗ್ತಿರುವಂತಹ ಸಿನಿಮಾಗಳದ್ದು ಕೂಡ ವಿಪಕ್ಷದವ್ರು ಹೇಳ್ತಾ ಇದ್ದಾರೆ, ಅಲ್ಲಪ್ಪ ಮೊಘಲೇ ಆಜಮ್ ತೋರಿಸಿದ್ರಿ, ಆಮೇಲೆ ಫಕೀರ್ ಬಾಬಾಗಳು ತುಂಬ ಗ್ರೇಟು ಹಾಗೆ ಹೀಗೆ ಅಂತ ತೋರಿಸಿದ್ರಿ, ಅದೇ ರೀತಿ ಹಿಂದೂ ಕಾವಿ ಧರಿಸಿದಂತಹ ಬಾಬಾಗಳು ಏನಂತೀರ ನೀವು, ಒಂದು ರೀತಿ ಡೋಂಗ್ ರಚಿಸ್ತಾರೆ, ಡೋಂಗಿಯವರು, ಹಾಗೆ ಈ ಸಿಕ್ಕಾಪಟ್ಟೆ ವಾದ ವಿವಾದಗಳು ನಡೀತಾನೆ ಇವೆ ಈ ಧುರಂಧರ್ 2ದು. ಬಟ್ ಆದರೂ ಕೂಡ ಧುರಂಧರ್ 2ದು ಗಳಿಕೆ ಏನು ಕಡಿಮೆ ಆಗ್ತಾ ಇಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀವಿ, ಇದರಲ್ಲಿ ಮೇನ್ ಆಗಿ ಬರೋದು ಆ್ಯಕ್ಟಿಂಗ್, ಸಿನಿಮ್ಯಾಟೋಗ್ರಫಿ, ಇದೆಲ್ಲ ನೋಡ್ಬಿಟ್ರೆ ಧುರಂಧರ್ 2 ಒಂದು ಅತ್ಯಾಧುನಿಕ ಮತ್ತು ರೋಮಾಂಚಕಾರಿ ಸಿನಿಮಾ. ದೇಶಭಕ್ತಿಯನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ, ದೇಶಕ್ಕಾಗಿ ಹೋರಾಡೋರು ಹೆಂಗಿರ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ. ಅದೇ ರೀತಿ ಒಂದು ಸ್ವಲ್ಪ BJPಗೆ ಅನುಕೂಲವಾಗೋ ಹಾಗೆ ಒಂದೆರಡು ಸೀನ್ಗಳನ್ನು ಹಾಕಿದ್ದಾರೆ, ಒಂದೆರಡು ಸೀನ್ಗಳೇನು ಆಲ್ಮೋಸ್ಟ್ ಎಲ್ಲ ಮಾಡಿದ್ದಾರೆ. ಯಾಕೆ ಮಾತು ಅಂತ ಮತ್ತೊಮ್ಮೆ ನೀವು ಕೇಳಲೇಬಹುದು, ಪ್ರೊಪೊಗ್ಯಾಂಡಾನ, ಇದೊಂದು ಪ್ರೊಪೊಗ್ಯಾಂಡಾನ. ಎಸ್, ಮೇಲ್ನೋಟಕ್ಕೆ ಇದು ಪ್ರೊಪೊಗ್ಯಾಂಡಾನ ಅನಿಸುತ್ತೆ, ಬಟ್ ಆಸ್ ಪರ್ ಆಗಿರುವಂತಹ ಸಿಚುವೇಶನ್ಸ್ಗಳು, ಆಗಿರುವಂತಹ ಸನ್ನಿವೇಶಗಳನ್ನು ನೋಡಿದ್ರೆ, ಆಗಿರುವಂತಹ ಭಾರತದಲ್ಲಿ ಏನಂತೀರ ನೀವು ಗುಸ್ಪೇಟ್ ಅಂತ ನಾವು ಕರಿತೀವಿ, ಇಲ್ಲಿ ಒಳಗಡೆ ಬಂದು ಇಲ್ಲಿ ಜನರ ಜೊತೆಗೆ ಬೆರೆತು ಇಲ್ಲಿ ಜನರನ್ನು ಮೋಸ ಮಾಡಿ, ಇಲ್ಲಿ ಜನರದ್ದು ಏನಾಯ್ತೋ ಮನಸ್ಸಿಂದ ತಕ್ಕೊಂಡು ಜಾತಿ ಧರ್ಮ ಅದು ಇದು ಅಂತ ಹೇಳಿ ಹಚ್ಚಿದವ್ರನ್ನ ಯಾವ ರೀತಿ ಈ ಒಂದು ಏನಂತೀರ ನೀವು ಫಿಲ್ಮ್ನಲ್ಲಿ ಮಟ್ಟ ಹಾಕಿದ್ದಾರೆ, ಫಿಲ್ಮಲ್ಲಿ ಯಾವ ರೀತಿ ತೋರಿಸಿದ್ದಾರೆ, ಅನಾಮಿಕವಾಗಿ ಯಾರವ್ರನ್ನ ಕೊಂದರು, ಇವೆಲ್ಲ ಏನಂತೀರ ನೀವು ತಥ್ಯಗಳನ್ನು ಪ್ರತಿತಥ್ಯಗಳನ್ನು ಇಟ್ಕೊಂಡು ಕೆಲಸಗಳು ಮತ್ತು ರಿವ್ಯೂಗಳು ಮಾಡ್ತಾನೆ ಇದ್ದಾರೆ. ಇದನ್ನು UPA ಸರ್ಕಾರ ಕೂಡ ಖಂಡಿಸುತ್ತೆ ಈ ಸಿನಿಮಾವನ್ನು. UPA ಸರ್ಕಾರ ಏನಕ್ಕೆ ಖಂಡಿಸುತ್ತೆ, 2016ರಲ್ಲಿ ಎಲೆಕ್ಷನ್ ಟೈಮಲ್ಲಿ 60,000 ಕೋಟಿ ದಾವೂದ್ ಇಬ್ರಾಹಿಂ ಪಾತ್ರವನ್ನು ಒಂದು ಸ್ವಲ್ಪ ಹೆಸರನ್ನು ಚೇಂಜ್ ಮಾಡಿಬಿಟ್ಟು ಅಲ್ಲಿ ಏನಂತೀರ ನೀವು 60,000 ಕೋಟಿ ಭಾರತಕ್ಕೆ ಬರ್ತಾ ಇತ್ತು. BJP ಅದು ಕೂಡ ಯೋಗಿ ಆದಿತ್ಯನಾಥ್ ಸರ್ಕಾರ ಮಾಡ್ತಾರೆ ಅಂತ ಹೇಳಿ ಒಂದು ವರದಿ ಬಂದಾಗ ದಾವೂದ್ ಇಬ್ರಾಹಿಂ ಇದ್ದವರು ಅಲ್ಲಿಂದ ದುಡ್ಡು ಕಳ್ಸೋಕ್ಕೆ ಪ್ರಯತ್ನ ಪಟ್ಟರು ಅನ್ನೋವಂಥ ಸೀನ್ ಇದೆ. ಆ ಪರ್ಟಿಕ್ಯುಲರ್ ಟೈಮಲ್ಲೇ ನೋಟ್ ಬಂದಿ ಮಾಡಿಬಿಡ್ತಾರೆ. ಇವೆಲ್ಲ ಒಂದಕ್ಕೊಂದು ಲಿಂಕ್ ಇವೆ. ನೋಟು ಬಂದಿ ಮಾಡಿರೋದು ಒಂದು ಏನಂತೀರ ನೀವು ಆರ್ಥಿಕ ಸ್ಟೆಬಿಲಿಟಿ ಕಳ್ಕೊಳ್ಳೋಕ್ಕಲ್ಲ ಅನ್ನುವಂತಹ ಮಾತುಗಳು ಕೂಡ ಬರ್ತಾ ಇವೆ. ಬಟ್ ಇವೆಲ್ಲ ಒಂದು ಏನಂತೀರ ನೀವು ವಿಶೇಷತೆಗಳಲ್ಲಿ ಇಲ್ಲಪ್ಪ ಅಂತಂದರೆ ಈ ಒಂದು ಪ್ರೊಪೊಗ್ಯಾಂಡಗಳಲ್ಲಿ ಒಂದು ವಿಶೇಷತೆ ಕಳ್ಕೊತಾ ಇದ್ದೀವಿ. ಅದೇನಪ್ಪ ಅಂತಂತಂದರೆ ಆ್ಯಕ್ಟಿಂಗ್.
ಆ್ಯಕ್ಟಿಂಗ್ ಆಫ್ ರಣವೀರ್ ಸಿಂಗ್. ಬಾದ್ಶಾಹ್ ಬಲೂಚ್ ಅಂತ ಹೇಳಿ ಕರೆಸ್ಕೊಂಡು, ಶೇರೆ ಬಲೂಚ್ ಅಂತ ಕರೆಸ್ಕೊಂಡು ಈ ಸಿನಿಮಾದಲ್ಲಿ ಅವ್ರು ಪಾತ್ರ ಮಾಡಿದ್ದಾರೆ. ಹೌದಾ? ಈ ಸಿನಿಮಾದಲ್ಲಿ ಪಾತ್ರ ಮಾಡಿ ಒಬ್ಬ ಏನಂತೀರ ನೀವು, ಇಂಟರ್ನ್ಯಾಷನಲ್ ಡಾನ್ ಹೆಂಗಿರ್ತಾನೆ, ಒಬ್ಬ ಡಾನ್ ಹೆಂಗಿರ್ತಾನೆ, ಅವರ ಹೇಗಿರುತ್ತೆ ಎಲ್ಲ ಮೂಡ್ ಬಂದಿದೆ ಈ ಸಿನಿಮಾದಲ್ಲಿ. ಅದನ್ನು ನಾವು ಮಿಸ್ ಮಾಡ್ಕೊತಾ ಇದ್ದೀವಿ. ಇದು ಪ್ರೊಪೋಗೆಂಡಾ ಸಿನಿಮಾ. ನಿಜಕ್ಕೂ ಈ ಒಂದು ಸಿನಿಮಾ ಹೇಳೋದಕ್ಕೆ ಇಲ್ಲಾಂದರೆ ಬೀಳೋದಕ್ಕೆ, ಬಿದ್ದರೆ ಏನಂತಾರೆ, ಆ್ಯಕ್ಟರ್ ಕಾರಣ, ಡೈರೆಕ್ಟರ್ ಕಾರಣ. ಅದೇ ಎದ್ದರೆ ಇಲ್ಲಪ್ಪ ಇದು ಜಾತೀಯತೆ ಮೇಲೆ ಮಾಡಿದೆ, ಧರ್ಮದ ಮೇಲೆ ಮಾಡಿದೆ. ಬಟ್ ಅಲ್ಟಿಮೇಟಮ್ ಆಗಿ ಮಾತುಗಳು ಎಲ್ಲಿ ಹೋಗಿ ನಿಲ್ಲುತ್ತೆ, ಆ್ಯಕ್ಟಿಂಗ್. ಮತ್ತು ಈ ಒಂದು ಸಿನಿಮಾದಲ್ಲಿ ಅಬ್ಬಬ್ಬ ಇಷ್ಟೊಂದು ಏನಂತಾರೆ, ರೋಮಾಂಚನ ಆಗಿಬಿಡುತ್ತೆ ಈ ಸಿನಿಮಾ ನೋಡ್ತಾ ಹೋಗ್ಬಿಟ್ರೆ. ಮೈ ಮೇಲೆ ಮುಳ್ಳು ಬಂದ್ಬಿಡುತ್ತೆ. ಅಷ್ಟೊಂದು ಏನಂತೀರ ನೀವು, ಒಂದು ರೀತಿ ಕ್ರೌರ್ಯ ರಸವನ್ನು ತುಂಬಿಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಅದು ಏನಂತೀರ ನೀವು, ಮರ್ಡರ್ ಮಾಡೋವಾಗ ಒಂದು ಸ್ವಲ್ಪ ರಕ್ತ ಚಿಮ್ಮೋದು, ಕಣ್ಣು ಮುಚ್ಕೊಂಡು ಕೂತ್ಬಿಟ್ರೆ ಕೇವಲ ಅದನ್ನು ಕೇಳ್ತಾ ಹೋಗ್ಬಿಟ್ರೆ ಸಾಕು, ಹೌದು ರಕ್ತ ಹಿಂಗೆ ಚಿಮ್ಮುತ್ತಾ, ಆ ಟೈಪಲ್ಲಿ ಈ ಸಿನಿಮಾವನ್ನು ಸಿನಿಮ್ಯಾಟೋಗ್ರಫಿ ಮಾಡಿಬಿಟ್ಟು ಜನರ ಮುಂದೆ ತಂದಿಟ್ಟಿದ್ದಾರೆ. ಯಾರಾದರೂ ವೀಕ್ ಹಾರ್ಟೆಡ್ ಪರ್ಸನ್ ಈ ಸಿನಿಮಾ ನೋಡಿಬಿಟ್ರೆ ಬೇಡ, ನನಗೆ ಈ ಸಿನಿಮಾ ನೋಡೋದು ಬೇಡ. 4 ಗಂಟೆ, ಸರಿಸುಮಾರು 4 ಗಂಟೆಗಳ ಕಾಲ ಈ ಸಿನಿಮಾ. ಥಿಯೇಟ್ರಿಗೆ ಹೋಗಿ ನೋಡಿದಾಗ ಈ ಸಿನಿಮಾದು ಒಂದು ಒಳ್ಳೆಯ ವಿಚಾರ ಏನಪ್ಪ ಅಂತಂತಂದರೆ, ಅದೇನಂತಾರೆ, ಮಧ್ಯದಲ್ಲಿ ನೀವು ಇಂಟರ್ವಲ್ ಟೈಮು ಆಮೇಲೆ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಬಿಟ್ಬಿಟ್ರೆ ಸರಿಸುಮಾರು 4 ಗಂಟೆ ಸಿನಿಮಾ. ನಿಮ್ಗೆ ಅನಿಸೋದೇ ಇಲ್ಲ ಯಪ್ಪ ಇದು ಸಿನಿಮಾ ಮುಗೀತಾ ಅಂತ ಹೇಳಿ. ಯಾವಾಗ ಮುಗಿಯುತ್ತೋ ಅಂತಲ್ಲ, ಅದ್ರ ಜೊತೆಗೆ ನೀವು ಫ್ಲೋ ಹಾಕ್ಕೊಂಡು ಹೋಗ್ತಾ ಇರ್ತೀರ. ಧುರಂಧರ್ 1ರಲ್ಲಿ ಅಕ್ಷಯ್ ಖನ್ನಾ ಅವರು, ನೀವು ಫೇಮಸ್ಸು ಸ್ಟೆಪ್ಪನ್ನು ನೋಡಿದ್ದೀರ. ಅದೇ ರೀತಿಯಾಗಿ ಶೇರೆ ಬಲೂಚಿಸ್ತಾನದಲ್ಲಿ ರಣವೀರ್ ಸಿಂಗ್ ಆಗ್ತಾರೆ. ಶೇರೆ ಬಲೂಚಿಸ್ತಾನ್ ಅಂತ, ಬಲೂಚ್ ಅದೊಂದು ಪ್ರಾಂತ್ಯ, ಪಾಕಿಸ್ತಾನದೊಂದು ಪ್ರಾಂತ್ಯ. ಶೇರೆ ಬಲೂಚ್ ಆದಾಗ ರಣವೀರ್ ಸಿಂಗ್ದವ್ರದ್ದು ಅದೇ ಒಂದು ಸ್ವ್ಯಾಗ್ ಬರುತ್ತೆ. ದೀದಿ ದೀದಿ ಅನ್ನುವಂಥ ಹಳೆ ಸಾಂಗನ್ನು ಹೊಸದಾಗಿ ಏನೋ ಸ್ವಲ್ಪ ರಿಮಿಕ್ಸ್ ಮಾಡಿಬಿಟ್ಟು ಹೊಡೆದ್ಬಿಟ್ಟವ್ರೆ. ಸೊ ಅದನ್ನೆಲ್ಲ ನೋಡಿದಾಗ ಅಕ್ಷಯ್ ಖನ್ನಾ ಅವ್ರದ್ದು ಏನು ಸ್ವ್ಯಾಗ್ ಇತ್ತಲ್ಲ ಅದು ಅವ್ರದ್ದೇನೆ. ಬಟ್ ರಣವೀರ್ ಸಿಂಗ್ಗೆ ಅದು ಬಂದಿಲ್ಲ. ಬಟ್ ರಣವೀರ್ ಸಿಂಗ್ ಆ್ಯಕ್ಟಿಂಗ್ ಒಂದು ಸೀನಲ್ಲಿ ಐತೆ, ಏನಂತೀರ ನೀವು, ಅರ್ಜುನ್ ರಾಮ್ಪಾಲ್ ಅವ್ರದ್ದು ಒಂದು ದೊಡ್ಡ ಫೈಟ್ ಐತೆ. ಆ ಫೈಟಲ್ಲಿ ಹೆಂಗಪ್ಪ ಅಂತಂತಂದರೆ, ಅರ್ಜುನ್ ರಾಮ್ಪಾಲ್ ಅವ್ರ ಬೆನ್ನ ಮೇಲೆ ರಣವೀರ್ ಸಿಂಗನನ್ನು ಹಾಕ್ಕೊಂಡು ಅವ್ರ ಮಖದ ಮೇಲೆ ಏನಂತೀರ ನೀವು, ಒಂದು ರೀತಿ ಕಬ್ಬಿಣದ್ದು ಚೈನು, ದಿಪ್ಪಾದಂಥ ಚೈನು ಅವ್ರ ಮಖದ ಮೇಲೆ ಹಾಕಿ ಹೀಗೆ ಎಳಿತಾರೆ. ಅಬ್ಬಬ್ಬಬ್ಬಬ್ಬಬ್ಬ, ಅದು ನೋಡಿಬಿಟ್ರೆ ಮೈಕೂದೆಲ್ಲ ನೆಟ್ಟಗಾಗ್ಬಿಡುತ್ತೆ. ಈ ಟೈಪ್ ಸಿನಿಮ್ಯಾಟೋಗ್ರಫಿ ಮಾಡಿದಂತಹ ಸಿನಿಮಾ. ಮತ್ತು ಸರಿಸುಮಾರು ಈ ಸಿನಿಮಾಕ್ಕೆ ಒಂದು 2.5 ಕೋಟಿಗಳಷ್ಟು ಬಜೆಟ್ ಹಾಕಿದ್ದಾರೆ. ಮೊದಲ ಸಿನಿಮಾ ಏನಂತೀರ ನೀವು, ಧುರಂಧರ್ ಫಸ್ಟ್ 1,000 ಕೋಟಿ ದಾಟ್ತು. ಇದು ಕೂಡ ಅದೇ ನಿಟ್ಟಿನಲ್ಲೈತೆ. ಜಿಯೋ ಸ್ಟುಡಿಯೋ, ಆದಿತ್ಯ ಧರ್ ಡೈರೆಕ್ಟರ್ ಕೂಡ ಅದೇ ರೀತಿ ಪ್ರೊಡ್ಯೂಸರ್ ಕೂಡ ಮಾಡಿದ್ದಾರೆ. ಜಿಯೋ ಸ್ಟುಡಿಯೋದವ್ರು ಕೂಡ ಮಾಡಿದ್ದಾರೆ. ಇನ್ನೂ ಒಂದು ಮಾತು, ಇದು ಪ್ರೊಪೋಗೆಂಡಾ ಏನಕ್ಕೆ ಅಂತಿದ್ದಾರೆ ಅಂತಂತಂದರೆ, ಜಿಯೋದವರು ಇದರಲ್ಲಿ ಈ ಸಿನಿಮಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಮೋಟಾ ಬಾಯಿ ಕಾ ಪೈಸಾ ಲಗಾ ಹೈ ಇಸ್ ಫಿಲ್ಮ್ ಮೇ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಸೊ ಇವೆಲ್ಲ ನೋಡ್ತಾ ಹೋಗ್ಬಿಟ್ರೆ ಧುರಂಧರ್ ಮೂವಿ ನೋಡೋದಕ್ಕೆ ಯೋಗ್ಯನಾ ಇಲ್ಲ ಅಯೋಗ್ಯನಾ? ಇದೊಂದು ಸಾಫ್ಟು ಒಂದೇನಂತೀರ ನೀವು, ಹಿಂದುತ್ವ ಕಡೆ ಕರ್ಕೊಂಡು ಹೋಗ್ತಾ ಇದೆಯಾ? ಜನರ ಮನಸ್ಸಲ್ಲಿ ಹಿಂದುತ್ವವನ್ನು ಬಿತ್ತುತ್ತಾ ಇದೆಯಾ? ಡಿಸ್ಕ್ಲೈಮರನ್ನು ಹಾಕೊಂಡ್ಬಿಟ್ಟಿದ್ದಾರೆ, ದಿಸ್ ಇಸ್ ಆಲ್ ಅಬೌಟ್ ಫಿಕ್ಷನಲ್ ಫಿಲ್ಮ್. ಇದೊಂದು ಫಿಕ್ಷನಲ್ ಫಿಲ್ಮ್, ದೊಡ್ಡ ಡಿಸ್ಕ್ಲೈಮರನ್ನು ಹಾಕೊಂಡ್ಬಿಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲೇ ಅವರು ಫಿಲ್ಮ್ನವರು. ಅದನ್ನೆಲ್ಲ ನೋಡ್ಬಿಟ್ರೆ ಸಿನಿಮಾ ಥರ ನೋಡ್ಕೊಬೇಕು. ಬಟ್ ಆದರೂ ಕೂಡ ಇದು ಪಾಕಿಸ್ತಾನದಲ್ಲಿ ಬ್ಯಾನ್ ಐತೆ. ಬಟ್ ಇನ್ನೊಂದು ರಿಪೋರ್ಟ್ಗಳೇನು ಬರ್ತಾ ಇವೆ, ಊಹಾಪೋಹಗಳೇನು ಬರ್ತಾ ಇವೆ, ಯಾರಲ್ಲಿ ಭಿಕ್ಷುಕರ ಥರ ಭಿಕ್ಷುಕರಿದ್ದಾರೋ ಅವ್ರನ್ನೆಲ್ಲ ಎಬ್ಸಬ್ಸಿ ಪಾಕಿಸ್ತಾನಿ ಗೌರ್ಮೆಂಟು, ಪಾಕಿಸ್ತಾನಿ ಪೊಲೀಸರು, ಪಾಕಿಸ್ತಾನಿ ಮಿಲ್ಟ್ರಿ ಇವನೇನಪ್ಪ ಸ್ಪೈ ಇದಾನ ಅಂತ ಹೇಳಿ ಚೆಕ್ ಮಾಡ್ತವ್ರಂತೆ. ಸೊ ಇವೆಲ್ಲ ನೋಡ್ತಾ ಹೋಗ್ಬಿಟ್ರೆ
ಹೌದು, ಇದೊಂದು ನಿಜವಾದಂತಹ ಘಟನೆ ಮೇಲೆ ಮಾಡಿದಾರ? ಇಟ್ ಈಸ್ ವಾಟ್ ಯು ಸೇ ದಟ್ ಇದೊಂದು ಮಿಕ್ಸಪ್, ಮಿಸಲ್ ಅಂತ ಕರಿಬೋದು. ಆದಂತಹ ಘಟನೆಗಳನ್ನು ಆದಂಥ ಘಟನೆಗಳನ್ನು ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಫಿಕ್ಷನನ್ನು ಕೂಡಿಸಿ ಸಿನಿಮಾವನ್ನು ಮಾಡಿಬಿಟ್ಟಿದ್ದಾರೆ. ನೋಡುಗರ ಕಣ್ಣಿಗೆ ತಂಪಾಗಿ ಕಾಣಲಿ ಅಂತ ಮಾಡಿಬಿಟ್ಟಿದ್ದಾರೆ. ಬಟ್ ಒಂದೇ ಮಾತು, 18ರ ಮೇಲಿನವ್ರು ಈ ಸಿನಿಮಾವನ್ನು ನೋಡಿ, 18 ಕೆಳಗಿನವ್ರು ನೋಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಇದು 18+ ಸಿನಿಮಾ ಇದು ಅಂತ ಹೇಳ್ತಾ, ಧುರಂಧರ್ ಮೂವಿ 2 ರಿವ್ಯೂ H16 ಈ ಟೈಪ್ ಮಾಡಿದೆ. ನಿಮಗೇನಾದರೂ ಇದರಲ್ಲಿ ಇನ್ನೂ ಕೆಲವು ಪಾಯಿಂಟ್ಸ್ಗಳನ್ನು ಮಿಸ್ ಆಗಿದೆ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ. ವೀಕ್ಷಕರು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಅದೇ ರೀತಿ ಈ ವಿಡಿಯೋನ ಶೇರ್ ಮಾಡಿ, ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಕಂಡಿದ್ದು ಕಂಡ ಹಾಗೆ ಶೋಗೆ ನಾನು ಹೇಳ್ತಾ ಇದ್ದೀನಿ, ಮಂಗಳ ಆಡ್ತಾ ಇದ್ದೀನಿ. ಸೊ ಇನ್ನು ಮುಂದಿನ ಶೋಗಳು ಯಾವ ರೀತಿ ಇರುತ್ತೆ ಮತ್ತೆ ಕಾಯ್ದು ನೋಡಿ ಅಂತ ಹೇಳ್ತಾ, H16 ಇದು ಸತ್ಯದ ಕೈಗನ್ನಡಿ.